Audio Jungle. Audio Jungle. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ನಾನು ಒಂದು ಈ ಒಂದು ನಿಟ್ಟಿನಲ್ಲಿ ಇವತ್ತು ಸಂಡೂರು ಭಾಗದಲ್ಲಿರ್ತಕ್ಕಂಥ ತಾರಾನಗರ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಗ್ರಂಥಾಲಯಕ್ಕೆ ನಾನು ಭೇಟಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಇದ್ದಾವೆ, ಚೆನ್ನಾಗೈತೆ ಬಿಡ್ರಿ. ಓದಕ್ಕಿದ್ದು ನಾವು ಇಲ್ಲಿ ಬಂದು ಓದಕ್ಕಾಗಲ್ಲ, ನಮ್ಮ ಮನೆ ತಗೊಂಡು ಹೋಗ್ತೀವಿ. ನಮ್ಮ ಮನೆ ಹುಡುಗರು ಕೂಡ ಇದ್ದಾವೆ, ಓದೋವು ಎಲ್ಲ ಓದ್ತಾರೆ ಇದ್ದಾರೆ, ಅವರೆಲ್ಲ ಓದ್ತಾರೆ. ಯಾರಮ್ಮ ಇಲ್ಲಿ ಕೆಲಸ ಮಾಡೋದು? ಮಹಿಳೆಯರು, ಮೇಲ್ವಿಚಾರಕರು? ಮಮತಾ ಅಂತ ಹೊಸಪೇಟೆಯಿಂದ ಬರ್ತಿದ್ದಾರೆ. ಹೊಸಪೇಟೆಯಿಂದ ಬರ್ತಾರೆ, ಡೈಲಿ ಬರ್ತಾರಮ್ಮ? ಡೈಲಿ ಬರ್ತಾರೆ. ನಮ್ಮ ಮನೆಗೆ ಫಸ್ಟ್ ಬರೋದು ಅವರು. ಬಂದು ಒಂದು ಬಾಟ್ಲು ನೀರು ಇಸ್ಕೊಂಡು ಇಲ್ಲಿ ಬಂದೆ ಮುಂದಿನ ಕೆಲಸ ದಿನ ಬರ್ತಾರೆ. ಶನಿವಾರ ಬಂದರೆ ಪ್ರತಿ ಶನಿವಾರ ಬರೋದಿಲ್ಲ ಅಂತ ಹೇಳ್ತಾರೆ, ರಜೆ ಇರ್ತಾರೆ ಅಂತ ಹೇಳ್ತಾರೆ. ಶನಿವಾರ ನಾನು ಅದೇ ಹೇಳ್ತೀನಿ, ಭಾನುವಾರ ರಜಾ ಅಂತ. ನನಗೆ ಭಾನುವಾರ ಇಲ್ಲ, ಸೋಮವಾರ ರಜಾ ಅಂತ ಹೇಳ್ತಾಳೆ. ಸೋಮವಾರ ರಜಾ, ಭಾನುವಾರ ಆದ್ರೂ ಬರ್ತಾರೆ ಚೆನ್ನಾಗಿ. ದಿನ ನಮ್ಮ ಮನೆಗೆ ಬಂದೇ ಹೋಗ್ತಾರೆ, ನಮಗೆಲ್ಲ ಗೊತ್ತು. ನಾವೇನು ಇಲ್ಲಿ ಓದಕ್ಕೆ ಬರಲ್ಲ, ಬುಕ್ ಇಸ್ಕೊಂಡು ಹೋಗ್ತೀವಿ. ನಮ್ಮ ಮನೆ ನಾವು ಪೇಪರ್ ತರಿಸ್ಕೊಂತೀವಿ. ಹೆಂಗಮ್ಮ ಇದು ಗ್ರಂಥಾಲಯ ಅನುಕೂಲ ಐತೆ ನಿಮಗೆಲ್ಲ? ಅನುಕೂಲ ಇದೆ ಬಿಡ್ರಿ, ಎಲ್ಲರಿಗೂ ಅನುಕೂಲ ಇದೆ. ಓದೋಕ್ಕೇನು ಭಾಳ ಬೇಷ. ಒಂದಿನ ನಮ್ಮ ಮನೆ ಪೇಪರ್ ಬಂದಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಇಲ್ಲಿಗೆ ಬರೋದು, ಬಂದು ಓದೋದು. ನಮ್ಮ ದಿನ ಪೇಪರ್ ಬೇಕೇ ಬೇಕು. ಅನುಕೂಲ ಐತೆ ಇಲ್ಲೆಲ್ಲ? ಇಲ್ಲೇನಾದ್ರು ನೀರು ಕೇಳಿದ್ರೆ ಕುಡಿಯೋಕೆ ನೀರು ಏನು ಸಿಗ್ತಾವಮ್ಮ ಇಲ್ಲಿ? ಎಲ್ಲಿ ಮನೆಯೊಳಗೆ ನಮ್ಮ ಮನೆ 3 ಮನೆ ಅದಾವ್ರಿ. 3 ಮನೆ ಒಳಗೆ ಒಂದು ಮನೆ ಇಸ್ಕೊಂಡ್ಬಂದ್ಬಿಡ್ತಾರೆ. ನಾನು ಬಂದು ಇವಾಗ ನೀರು ಕೇಳಿದ್ರೆ ನಿಮ್ಮ ಮನೇಲಿಗೆ ಬರ್ತಾರೆ ಅವರು? ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ಬಾಗಿಲು ಸರಿಯಾಗಿ ತೆಗ್ದಿಲ್ಲ ಅಂದರೆ ಅವ್ರ ಅಣ್ಣಗೆ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಗಿ ಭಾಳ ಸೀರಿಯಸ್ ಆಗಿ ಬೆಂಗಳೂರಿಗೆ ಅಡ್ಮಿಟ್ ಮಾಡ್ಯಾರ. ಇನ್ನೂ ಮನುಷ್ಯ ಸರಿ ಇಲ್ಲ. ಬೆಂಗಳೂರಿಗೆ ಹೋಗಿದ್ಲು ಅವ್ರ ಅಣ್ಣನ ಜೊತೆಗೆ. ಅವಾಗ ಸ್ವಲ್ಪ ದಿನ ತೆಗ್ದಿಲ್ಲ ಅಷ್ಟೇ. ಯಾವನಾಗಲಿ ಏನು ಕತೆ ಇದು? ಡೈಲಿ ಬರ್ತಾಳ. ಏನು ಪ್ರಾಬ್ಲಮ್ ಎಲ್ಲ ಒಳ್ಳೆ ಚೆನ್ನಾಗಿದೆ, ಇಂಪ್ರೂವ್ ಇದೆ. ಇದೇ ಥರ ಮುಂದೆ ಈ ಥರ ಹಿಂಗೆ ಇರಬೇಕು, ಶಿಸ್ತಿರ್ಬೇಕು. ಈ ಥರ ಮೇಂಟೈನ್ ಮಾಡ್ಕೊಂಡು ಹೋದರೆ ಭಾಳ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತೀವಿ. ಇಲ್ಲೆಲ್ಲ ಶೌಚಾಲಯ ನೀರಿಂದ ಎಲ್ಲ ವ್ಯವಸ್ಥೆ ಇದೆಯಲ್ಲ? ಶೌಚಾಲಯ ಇಲ್ಲ, ನೀರಿಲ್ಲ. ಚೆನ್ನಾಗಿತ್ತು ಸರ್, ಎಲ್ಲ ಸಿಸ್ಟಮ್ ಚೆನ್ನಾಗಿದೆ. ನೀರಿಂದಂದೇ ಸವಲತ್ತು, ಶೌಚಾಲಯ ನೀರಿಂದಂದೇ ಸವಲತ್ತು. ಅದೊಂದೇ ಮಾಡಿಕೊಟ್ರೆ ಲೇಡೀಸಿಗೆ ಅನುಕೂಲ ಆಗ್ತದೆ. ಶೌಚಾಲಯ ನೀರಿಂದಂದಿಲ್ಲ, ಅನುಕೂಲ ಆದರೆ ನೇಮ್ ಬರ್ಕೊಂಡು ಮತ್ತು ಮೊಬೈಲ್ ನಂಬರ್ ಬರ್ಕೊಂಡು ಒಂದು ವಾರ ಬೇಕಾದ್ರೆ ಇಟ್ಕೋಬೋದು. ಓದಿಬಿಟ್ಟು ವಾಪಸ್ ತಂದು ಕೊಡ್ಬೇಕಾ, ನೀವು ತೊಗೋಬೇಕಾ? ಓದಿಬಿಟ್ಟು ವಾಪಸ್ ತಂದ್ಕೊಡ್ಬೇಕು. ಅವ್ರು ಬರ್ತಾರೆ ಸರ್, ಬೆಳಿಗ್ಗೆ ಪಂಚಾಯತಿಗೆ ಬಂದು ತಂಬಾಕಿ ಬರ್ತಾರೆ ಸರ್. ದಿನ ಬರ್ತಾರೆ, ತಂಬಾಕ್ತಾರೆ, ಬರ್ತಾರೆ ಸರ್. ಹಂಗಾಗಿ ಗೊತ್ತಾಗುತ್ತೆ ಸರ್. ಇಲ್ಲಿ ಓಡಾಡ್ತಿರ್ತಾರಲ್ಲ ಸರ್, ಹಂಗಾಗಿ ಗೊತ್ತಾಗುತ್ತೆ. ಎಷ್ಟು ಗಂಟೆಗೆ ಬರ್ತಾರೆ ಮೇಡಮ್ ಡೈಲಿ? ನೀವು ನೋಡ್ತೀರಾ ತಂಬಾಕು? ನೀವೇನಾ ನೋಡೋದು? ಸರ್. ಎಷ್ಟು ಗಂಟೆಗೆ ಅವ್ರದ್ದು ಪ್ರೆಸೆಂಟ್ ಆಗೋದು? ಅವರು 9 ಗಂಟೆಗೆಲ್ಲ ಬರ್ತಾರೆ ಸರ್. 9 ಗಂಟೆ, ಒಂದೊಂದ್ಸರಿ 8:45 ಬರ್ತಾರೆ ಸರ್. ಅವರು ಬಂದು ತಂಬಾಕಿ ಹೋಗ್ತಾರೆ ಸರ್. ಮತ್ತೆ ಸಾಯಂಕಾಲ ಕೂಡ ಅದಕ್ಕೆ ತಂಬಾಕ್ಬೇಕಾ? ಇಲ್ವಾ? ಇಲ್ಲ ಸರ್, ಬೆಳಿಗ್ಗೆ ಫಸ್ಟ್ ಆದರೆ ಆಗ್ತಿದ್ರು ಸರ್, ಸಾಯಂಕಾಲ ಈಗ ಇಲ್ಲ ಸರ್, ಬೆಳಿಗ್ಗೆ ಒಂದೇ ಸರ್. ಏನು ಹೇಳ್ತೀರಾ ಮಮತಾ ಅವ್ರ ಬಗ್ಗೆ? ಯಾವ ರೀತಿ ಅವ್ರದ್ದು ವರ್ಕ್ ನಡೀತಾ ಇದೆ? ಅವರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಸರ್. ದಿನ ಡೈಲಿ ಬರ್ತಾರೆ. ಏನೋ ಅವ್ರದ್ದು ಇದು ಪ್ರಾಬ್ಲಮ್ ಇತ್ತು ಅಂತ 1-2 ದಿನ ರಜಾ ಮಾಡಿದ್ರು ಅಷ್ಟೇ, ಬಿಟ್ಟರೆ ಅವ್ರು ಡೈಲಿ ಬರ್ತಾರೆ ಸರ್. ಡೈಲಿ ಬರ್ತಾರೆ. ಮೇಡಮ್ ಸರ್ ಮಮತಾ. ಯಾಕೆ ಮಮತಾ ಅವರಿಗೆ ನನಗೆ ಗ್ರಂಥಾಲಯದಲ್ಲಿ ಕೆಲಸ ಮಾಡಬೇಕು, ನನಗೆ ಸಾರ್ವಜನಿಕರ ಒಂದು ಸೇವೆ ಮಾಡಬೇಕಂತ ಮೊದಲಿಂದಿತ್ತ ಅಥವಾ ಇದು ಆಕಸ್ಮಿಕನೇ ಆಗಿ? ಇಲ್ಲ ಸರ್, ಮೊದಲಿಂದನೂ ನಾನು
ಜಾಬ್ ಮಾಡಬೇಕು ಅನ್ನೋದು ನನ್ನ ಆಸೆ ಫಸ್ಟಿಂದನೂ. ಈಗ ಲೈಬ್ರರಿಯಿಂದ ಇಲ್ಲಿ ಜ್ಞಾನಾರ್ಜನೆ, ಒಂದು ಸ್ಕೂಲ್ ಟೀಚರ್ ಹೆಂಗೋ ಹಾಗೆ ನಾವು ಕೂಡ ಇಲ್ಲಿ ಯಾವ ಬುಕ್ ಬೇಕು ಕೊಡ್ತೀವಿ, ಯಾವ ಬುಕ್ ಬೇಕು ಹುಡುಕಿ ಕೊಡ್ತೀವಿ, ಪೇಪರ್ಸ್ ಕೊಡ್ತೀವಿ, ಪ್ರತಿಯೊಂದನ್ನು ನಾವು ಟೀಚರ್ ಹೇಗೆ ಇರ್ತಾರೆ ಆ ಥರನೇ ನಾವು ಲೈಬ್ರರಿಯಲ್ಲಿ ಇರ್ತೀವಿ. ಅಭಿಪ್ರಾಯ ಹೇಳಿದ್ರು ನಮಗಿಲ್ಲಿ ಬಂದಿರ್ತಕ್ಕಂಥವ್ರಿಗೆ ಜಾಸ್ತಿ ಮಹಿಳೆಯರು ಇರೋದ್ರಿಂದ ಜಾಸ್ತಿ ಮಹಿಳೆಯರೇ ಬರ್ತಾರೆ, ಶೌಚಾಲಯ ಅಥವಾ ಕುಡಿಯೋ ನೀರಿಗೆ ವ್ಯವಸ್ಥೆ ಇಲ್ಲ ಅಂತೇಳಿ ನಿಮ್ಗೆ ಗಮನಕ್ಕೆ ಬರಲಿಲ್ವಾ? ನೀವು ಒಬ್ಬ ಮಹಿಳೆಯಾಗಿ ಒಬ್ಬರು ಯಾರಾದರೂ ಮಹಿಳೆಯರು ಬಂದರೆ ಯಾವ ಥರ ಇಲ್ಲಿ ತೊಂದರೆ ಆಗಲ್ವಾ? ಇಲ್ಲ ಸರ್, ನಾನು ಇದೇ ಊರಿರೋದ್ರಿಂದ ಸೊ ಮಹಿಳೆಯರು ಆಲ್ಮೋಸ್ಟ್ ಬರ್ತಾರೆ ಹೋಗ್ತಾರೆ, ಮನೆ ಇಲ್ಲೇ ಇರೋದ್ರಿಂದ ಶೌಚಾಲಯ ಬಂದು ಅವ್ರ ಮನೆಯಲ್ಲೇ ಇರುತ್ತೆ. ಸೊ ಅದಕ್ಕೇನು ತೊಂದರೆ ಇಲ್ಲ. ಬಟ್ ನನಗಂದರೆ ತೊಂದರೆ ಆಗ್ತಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇದ್ದೀವಿ. ಮಾಡ್ತಾರೆ, ಹೇಳಿದ್ದಾರೆ, ಅಂಗನವಾಡಿ ಕಟ್ತಿದ್ದಾರೆ ಬಗ್ಲಲ್ಲಿ, ಅವಾಗ ಮಾಡಬೇಕಾದ್ರೆ ಒಂದು ಶೌಚಾಲಯ ಮಾಡೋಣ ಅಂತ ಹೇಳಿದ್ದಾರೆ ಸರ್. ಹಂಗಾಗಿ ಸ್ವಲ್ಪ ಆಗೋವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಪಕ್ಕದ ಮನೇಲಿ ಇದೆ ಸರ್, ಅಲ್ಲಿ ಹೋಗ್ತೀವಿ. 5 ವರ್ಷ ನೀವು ಇಲ್ಲ ಸರ್, ಪಕ್ಕದ ಮನೇಲಿ ಇಸ್ಕೊಂಬಂದು ಕೊಡ್ತೀನಿ ಸರ್. ಅಂದರೆ ಪಕ್ಕದ ಮನೆನೇ ಇದು ಗ್ರಂಥಾಲಯಕ್ಕೆ ಸಂಬಂಧಪಡುತ್ತಾ? ಇಲ್ಲ ಸರ್, ಹಂಗೆ ಅಂತೇನಲ್ಲ. ಬಟ್ ಈಗ ನೀರಂತ ಅಂದಮೇಲೆ ಬೇಕೇ ಬೇಕು ಸರ್. ಈ ಬೇಸಿಗೆ ಕಾಲದಲ್ಲಿ ನೀರಿಲ್ಲ ಅಂದರೆ ಆಗಲ್ಲ. ನಾನು ಒಂದು 3-4 ಲೀಟ್ರ್ ತುಂಬ್ಕೊಂಬರ್ತೀನಿ ಸರ್ ಮನೆಯಿಂದ. ಅದು ಖಾಲಿ ಆದಮೇಲೆ ಪಕ್ಕದ ಮನೇಲಿ ಇಸ್ಕೊಂಬಂದು ಕೊಡ್ತೀನಿ. ಬಟ್ ಕುಡಿಯೋ ನೀರಿನ ವ್ಯವಸ್ಥೆ ಒಂದು ಕ್ಯಾನ್ ಮಾಡಿದ್ದೀನಿ ಸರ್ ನಾನು. ಈಗ ಅಲ್ಲಿಂದ ನನ್ನ ಕೈಯಲ್ಲಿ ತರೋಕ್ಕಾಗಲ್ಲ, ದೊಡ್ಡದಿದೆ ಕ್ಯಾನು. ಯಾರಾದರೂ ಬಂದಾಗ ತರಿಸಿಡ್ತೀನಿ ಸರ್. ಅಂದರೆ ಕುಡಿಯೋ ನೀರಿಂದ ನೀವೇ ತರ್ತೀರ ಸ್ವಂತ ಓನಾಗಿ? ಹಾಂ ಸರ್, ನಾನೇ. ಅಂದರೆ ಪಂಚಾಯತಿಯವ್ರು ಯಾರು ಕೊಡ್ತಾ ಇಲ್ಲ ನಿಮಗೆ? ಕೊಟ್ಟಿದ್ದಾರೆ ಸರ್, ಕ್ಯಾನ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಏನಂದರೆ ಅದು ವಜಾ ಆಗುತ್ತೆ ನನಗೆ ಅಲ್ಲಿಂದ ಇಟ್ಕೊಂಡು ಬರೋಕ್ಕೆ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ವಾಟರ್ ಬಾಟಲ್ ತೊಗೊಂಬಂದು ಇಡ್ತೀನಿ. ಕೊಟ್ಟಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ, ಇಲ್ಲ ಅಂತ ಏನಿಲ್ಲ. ಈ ಗ್ರಾಮ ಪಂಚಾಯತಿಯವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸರ್, ನನಗೆ ಶೌಚಾಲಯ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ ಶೌಚಾಲಯ ಇಲ್ಲ ಅಂತ. ಸೊ ಅವ್ನ ಬಗ್ಲಲ್ಲಿ ಅಂಗನವಾಡಿ ನಡೀತಾ ಇದೆ, ಪ್ರೊಸೆಸ್ಸಲ್ಲಿ ಇದೆ, ನಡೀತಾ ಇದೆ. ಅದ್ರ ಜೊತೆಗೆ ಇದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಂ ಸರ್, ಯಾರೂ ಇಲ್ಲ ಸರ್ ಅಂತ ಏನಿಲ್ಲ. ಕ್ಲೀನಾಗಿರಬೇಕು, ಮಕ್ಳು ಬರೋ ಜಾಗ ಮೇನ್. ನಾವಿರೋ ಜಾಗ ಅನ್ನೋದಕ್ಕಿಂತ ಮಕ್ಳು ಬರೋ ಜಾಗ ಕ್ಲೀನಾಗಿರಬೇಕು ಅಂತೇಳಿ ಎಲ್ಲ ನಾನೇ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ನಾನು ಯಾರನ್ನೂ ಮಾತಾಡ್ಸಲ್ಲ ಅನ್ನೋದೊಂದು ಪ್ರಾಬ್ಲಮ್ಮು, ಬೆರೆಯಲ್ಲ ಎಲ್ಲರ ಹತ್ರ ಅಂತ ಒಂದು ಮಾತು. ಹಂಗೆ ಈ ಮೊಬೈಲು ಯೂಸ್ ಮಾಡ್ತೀನಿ ಅನ್ನೋದೊಂದು ಅಷ್ಟೇ. ಯಾರ್ಯಾರು ಇಲ್ಲಿ ವಿಸಿಟ್ ಕೊಟ್ಟಿದ್ದಾರೆ ನಿಮ್ಮ ಗ್ರಂಥಾಲಯಕ್ಕೆ? ಯುವ ಸರ್ ಬಂದಿದ್ದಾರೆ ಸರ್, ಯುವ ಸರ್ ಬಂದಿದ್ದಾರೆ. ಮತ್ತು ನಮ್ಮ ಪಿ ಡಿ ಒ ಸರ್ ಬರ್ತಾರೆ. ಯಾರು ಪಿ ಡಿ ಒ ಸರ್? ಪ್ರಭುನ್ಗೌಡ ಸರ್ ಬರ್ತಾರೆ. ಆಮೇಲೆ ಎಲ್ಲರೂ ವಿಸಿಟ್ ಮಾಡ್ತಾರೆ ಸರ್. ಅಲ್ಲಿ ಪಂಚಾಯತಿಗೆ ಯಾರು ಬಂದಿರ್ತಾರೋ ಆಲ್ಮೋಸ್ಟ್ ಇಲ್ಲಿ ಬಂದು ಹೋಗ್ತಾರೆ ಸರ್. ನಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಯುವ ಸರ್ ಬಗ್ಗೆ? ಸರ್, ಯುವ ಸರ್ ಅಂತೂ ತುಂಬ ಒಳ್ಳೆಯದು ಸರ್. ನಾವು ಪುಣ್ಯ ಮಾಡಿದ್ದೀವಿ ಆ ಥರ ಯುವ ಸರ್ ನಮಗೆ ಸಿಗಲಿಕ್ಕೆ. ನೀವು ಏನು ಕೇಳಿದ್ರು ತಕ್ಷಣ ನಮ್ಮನ್ನು ನಿಂದಿರಿಸಿ ಏನು ನಿಮ್ಮ ಕಷ್ಟ ಅಂತ ಕೇಳ್ತಾರೆ ಸರ್ ನಮ್ಮ ಯುವ ಸರ್. ನಿಜವಾಗ್ಲೂ ನನಗೆ ಅವ್ರ ಬಗ್ಗೆ ತುಂಬ ಗೌರವ ಇದೆ ಸರ್, ನಮ್ಮ ಯುವ ಸರ್ ಬಗ್ಗೆ. ನಮ್ಮ ಪಿ ಡಿ ಒ ಸರ್ ಅಷ್ಟೇ ಸರ್, ತುಂಬ ಒಳ್ಳೆ ಮನುಷ್ಯ ಸರ್. ಏನಾರ ಕೇಳ್ರಿ ನೀವು, ಆಯ್ತಮ್ಮ ಇಷ್ಟೇ ಸರ್. ಇನ್ನೊಂದು ಮಾತು ಆಗಲ್ಲಮ್ಮ ಅಂತ ಇವತ್ತಿಗೂ ಹೇಳಿಲ್ಲ ಸರ್ ನಮ್ಮ ಪಿ ಡಿ ಒ ಸರ್. ಆಯ್ತಮ್ಮ ಮಾಡೋಣಮ್ಮ ಇವತ್ತಿಗೂ ಹಂಗೆ ಮಾತಾಡ್ತಾರೆ. ನಿಜವಾಗ್ಲೂ ಯುವ ಸರ್ ಪಿ ಡಿ ಒ ಸರ್ ತುಂಬ ಒಳ್ಳೆಯವರಿದ್ದಾರೆ ಸರ್. ಮತ್ತು ಯಾಕೆ ನೀವು ಬೇಸಿಗೆಗಾಲ ಇರೋದ್ರಿಂದ ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿಲ್ಲ? ನೀವು ಇವರೆಲ್ಲ ಸಹಕಾರ ಕೊಡ್ತಾರೆ ಪಿ ಡಿ ಅವರು ಅಂತ ಹೇಳ್ತೀರಾ? ಇಲ್ಲ, ತುಂಬ ಭಾರ ಆಗ್ತಿದೆ ನನಗೆ ಅಲ್ಲಿಂದ ತಂದ್ಕೊಡೋದು ಅಷ್ಟೇ ಸರ್. ಅದು ಬಿಟ್ಟರೆ ಕ್ಯಾನ್ ಕೊಟ್ಟಿದ್ದಾರೆ ಅವರು. ಜಾಸ್ತಿ ಇಲ್ಲಾಂದ್ರೆ ಇಲ್ಲಿ ಟ್ಯಾಂಕರ್ ಬರುತ್ತೆ ಸರ್ ಒಂದು. ಆ ಟ್ಯಾಂಕರ್ ಬಂದಾಗೆ ನಾನು ಅವ್ರಿಗೆ ಹೇಳ್ತೀನಿ, ಒಂದು 20 ರೂಪಾಯಿ ಕೊಟ್ಟರೆ ತಂದು ಇಲ್ಲಿ ಇಟ್ಟು ಹೋಗ್ತಾರೆ. ಯಾರು ಕೊಡ್ತಾರೆ 20 ರೂಪಾಯಿ? ಹಾಂ, ನಾವೇ ಕೊಡ್ತೀವಿ. ನಿಮ್ದು 20 ರೂಪಾಯಿ? ಹಾಂ ಸರ್, ನಾನೇ ಕೊಡ್ತೇನೆ. ಎಷ್ಟು ವರ್ಷದಿಂದ ನಿಮಗೆ ಕೊಡ್ತಾ ಇದ್ದಾರೆ 20 ರೂಪಾಯಿ? ಸರ್, ಖಾಲಿ ಆದಾಗೆಲ್ಲ ತರ್ತೀನಿ ಸರ್ ನಾನು. ನಿಮ್ಮದೇ ದುಡ್ಡು? ಹಾಂ ಸರ್, ನಂದೇ ದುಡ್ಡು. ನಿಮಗೆ ಮೊಬೈಲ್ಸ್ ಎಲ್ಲ ಕೊಟ್ಟಿದ್ದಾರೆ ಒಂದೆರಡು? ಹೌದು, ನಾವು ಕೊಟ್ಟಿದ್ದೀವಿ ಸರ್. ಮೊಬೈಲ್ ಕೊಟ್ಟಿದ್ದೀವಿ. ಏನಂದರೆ ಅದರಲ್ಲಿ ಸ್ವಲ್ಪ ಪೆನ್ ಡ್ರೈವ್ ಇಸ್ಕೊಂಡು ಹೋಗಿದ್ದಾರೆ ಅವರು. ಯಾರು? ಜಿಲ್ಲಾ ಪಂಚಾಯತ್ ಅವರು. ಇದು ಹಾಕಬೇಕಿತ್ತು ಒಂದು ಸ್ವಲ್ಪ ಪೋರ್ಷನ್ಸ್ ಅವೆಲ್ಲ ನೀವು ಬಂದಿರೋದೆಲ್ಲ ಹಾಕಬೇಕು ಅಂತ ಇಸ್ಕೊಂಡು ಹೋಗಿದ್ದಾರೆ. ತಂದು ಕೊಡ್ತಾರೆ. ಕೋಆರ್ಡಿನೇಟರ್ ಇದ್ದಾರೆ ರೇಖಾ ಅಂತ, ಅವ್ರು ಇಸ್ಕೊಂಡು ಹೋಗಿದ್ದಾರೆ. ಅದು ಹಾಕಿ ನಾನು ತಂದು ಕೊಡ್ತೀನಿ ಮೇಡಮ್ ಅಂತ ಹೇಳಿದ್ದಾರೆ. ಆಯ್ತಮ್ಮ ಅಂತ ಅವ್ರಿಗೆ ಕೊಟ್ಟಿದ್ದೀನಿ. ಕಂಪ್ಯೂಟರ್ ಎಷ್ಟು ಕೊಟ್ಟಿದ್ದಾರೆ ಮೇಡಮ್ ಸಿಸ್ಟಮ್? ಸರ್, ಈಗ ಸಿಸ್ಟಮ್ ಅಂದರೆ ಅದು ಕಂಪ್ಯೂಟರ್ ಅಂದರೆ ಪೂರ್ತಿ ಕಂಪ್ಯೂಟರ್ ಅಲ್ಲ ಸರ್, ಆಂಡ್ರಾಯ್ಡ್ ಮೊಬೈಲ್ ಇದ್ದಂಗೆ ಅದೆಲ್ಲ. ಈಗ ಅಲ್ಲೇನು ನೋಡ್ತಿದ್ದೀರಲ್ಲ, ಅದು 3 ಇದೆ. ಇದು ಪಂಚಾಯತಿ ಕಡೆಯಿಂದ ಒಂದು ಕಂಪ್ಯೂಟರ್ ಕೊಟ್ಟಿದ್ದಾರೆ ಸರ್. ಈಗ ಲೈಬ್ರರಿಗೆ ಬರ್ತಿರೋರು ಎಲ್ಲ ಮಕ್ಕಳು IAS, KS, IPS ಬುಕ್ ಓದ್ತಿದ್ದಾರೆ. ಇವತ್ತೆಲ್ಲ ನಾಳೆ ಅವರು ಒಂದು ದೊಡ್ಡ ಹುದ್ದೆಗೆ ಹೋಗೇ ಹೋಗ್ತಾರೆ. ಸೊ ಅವತ್ತು ನನ್ನ ನೆನೆಸ್ತಾರಲ್ಲ ಸರ್, ಆ ಕನಸು ಸಾಕು ಸರ್ ನನಗೆ. ಇಂಥ ಮೇಡಮ್ ಇದ್ದರು, ಲೈಬ್ರರಿ ಇತ್ತು, ಅವ್ರು ನಮಗೆ ಎಲ್ಲ ಬುಕ್ಸು ಕೊಟ್ಟರು.
ಆ ಬುಕ್ಸ್ ತೊಗೊಂಡು ಓದಿದ್ರಿಂದ ಇವತ್ತು ನಾನು ಇಂಥ ಕೆಲಸದಲ್ಲಿ ಇದ್ದೀನಿ ಅಂತ ಮತ್ತೆ ಅವ್ರನ್ನ ಬಂದು ನನ್ನ ಹತ್ರ ಹೇಳ್ತಾರಲ್ಲ ಸರ್, ಆ ಕನಸು ಸಾಕು ಸರ್. ನಾನು ಅಷ್ಟೇ ಸರ್. ಸಹಾಯ ಮಾಡಿದಂಥ ಎಲ್ಲ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಸರ್ವ ಸದಸ್ಯರಿಗೂ, ಆಮೇಲೆ ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿಗಳಿಗೂ, ನಮ್ಮ PDO ಸಾರ್ಗೂ, ಹಾಗೂ ಊರಿನ ಎಲ್ಲ ಸಾರ್ವಜನಿಕರಿಗೂ, ಇಲ್ಲಿ ಓದಕ್ಕೆ ಬರ್ತಾ ಇದ್ದಕ್ಕಂಥ ಎಲ್ಲ ಮಕ್ಕಳಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನನಗೆ ಇಷ್ಟು ಸಪೋರ್ಟ್ ಮಾಡಿದ್ದೀರಲ್ಲ ಅಷ್ಟೇ ಸಾಕು, ಮುಂದೆ ಕೂಡ ಇದೇ ಥರ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ. ಜನನಾಯಕ ಅಪ್ಪು TV ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.